ವಿದ್ಯಾರ್ಥಿಗಳೇ, ಎಲ್ರಿಗೂ ಈ ಕಂಟೆಂಟಿನ ಒಂದು ತರಗತಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನ ಬಯಸ್ತೇನೆ. ವಿದ್ಯಾರ್ಥಿಗಳೇ, ನಾವೀಗಾಗ್ಲೇನೆ ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ ನಿಮ್ಮ ಪ್ರಥಮ ಚಾಪ್ಟರಿನಲ್ಲಿ ಐಡಿಯಾಲಜಿಗಳ ಬಗ್ಗೆ ನೋಡ್ತಾ ಹೋದಾಗೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವು ಲಿಬರಲಿಸಂಗೆ ಅಂದ್ರೆ ಮೊದಲ ಚಾಪ್ಟರ್ ಅಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದೀವೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಉಳಿದಂತಹ ಸಿದ್ಧಾಂತಗಳನ್ನ ನಾವು ಈ ತರಗತಿಯಲ್ಲಿ ಚರ್ಚೆಗೆ ಒಳಪಡಿಸ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳ ಕಳೆದ ತರಗತಿಯಲ್ಲಿ ನಿನ್ನೆಯ ತರಗತಿಯಲ್ಲಿ ನಾನು ನಿಮಗೆ ಉದಾರವಾದದ ಅಡಿಯಲ್ಲೇ ಬರಬಹುದಾದಂತಹ ಸಿದ್ಧಾಂತಗಳನ್ನ ಆಮೇಲೆ ನೋಡೋಣ. ಉದಾರವಾದ ಮತ್ತೆ ಅದರ ಒಂದು ಪ್ರಾಮುಖ್ಯತೆ ಮತ್ತೆ ಉದಾರವಾದ ಅನ್ನುವಂತಹದ್ದು ಯಾವುದಕ್ಕೆ ಹೆಚ್ಚು ಒಂದು ಆದ್ಯತೆಯನ್ನ ನೀಡ್ತಾ ಹೋಗುತ್ತೆ, ಉದಾರವಾದದ ಒಂದು ನೈತಿಕ ನೆಲೆಗಟ್ಟು ಏನಾಗಿರುತ್ತೆ. ಸೊ ಈ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದ್ವಿ. ಅಂದ್ರೆ ವ್ಯಕ್ತಿವಾದ, ವ್ಯಕ್ತಿ ಸ್ವಾತಂತ್ರ್ಯವನ್ನ ಪ್ರತಿಪಾದಿಸುವಂತಹ, ಜಾತ್ಯತೀತ ತತ್ವವನ್ನ ಪ್ರತಿಪಾದಿಸುವಂತಹ, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ರಾಜ್ಯ ಇರ್ಬೋದು, ಓಪನ್ ಮಾರ್ಕೆಟ್ ಇರ್ಬೋದು, ಸೊ ಒಂದು ಈ ಸಂಗತಿಗಳನ್ನ ಆಧಾರವಾಗಿ ಇಟ್ಕೊಳ್ಳುವಂತಹ ಲಿಬರಲಿಸಮು ಮತ್ತೆ ಅದರಲ್ಲಿ ಬರಬಹುದಾದಂತಹ ಕೆಲವೊಂದು ಸಿದ್ಧಾಂತಗಳನ್ನ ಈ ತರಗತಿಯಲ್ಲಿ ನಾವು ಚರ್ಚೆಗೆ ಒಳಪಡಿಸೋಣ. ಸೊ ವಿದ್ಯಾರ್ಥಿಗಳೇ, ಇದಕ್ಕೆ ಅಂದ್ರೆ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಲಿಬರಲಿಸಮ್. ಸೊ we know that liberalism is the main central aspect of the liberalism is a liberty. So on the base of liberty, the concept will be focusing on individualism, secularism and welfare state concept, and it is focusing on the individual freedom and it believes on human is a reasonable animal and so and so. So today we are trying to discussing about the another important concept, that is classical liberal theory. Classical liberal theory, there are three types of liberalism. One is classical liberal theory and another one is liberal theory and another one is libertarian, utilitarian theory. So then neoliberal theory. So classical means tradition liberal theory. So tradition liberal theory is the concept, it is born in England. The traditional liberalism concept is born in England, but classical liberalism is also born in England. So it is the main exponent of these thinker John Locke and John Milton. These are the main exponent of this theory. So what are the ideas of classical liberalism? What concept it will be promoted? So we will discussing classical liberal theory and its basic concepts. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಈ ಕಳೆದ ತರಗತಿಯಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಉದಾರವಾದದ ಒಂದು ಅಂದ್ರೆ ಮೇನ್ ನಿಮ್ಗೆ ಲಿಬರಲಿಸಮ್ ಏನನ್ನ ಹೇಳುತ್ತೆ, ಯಾವುದಕ್ಕೆ ಹೊತ್ತು ಕೊಡುತ್ತೆ ಅನ್ನೋದನ್ನ ನೋಡ್ತಾ ಹೋದ್ವಿ. ಸೊ ಆದ್ರೆ ಇವತ್ತು ನಾವು ಉದಾರವಾದದ ಅಡಿಯಲ್ಲಿ ಪ್ರಮುಖವಾಗಿ ಸಾಂಪ್ರದಾಯಿಕ ಉದಾರವಾದ, ಸೊ ಉದಾರವಾದದ ಅಡಿಯಲ್ಲಿ ನಾವು ನೋಡುವಂತಹ ಸಾಂಪ್ರದಾಯಿಕ ಉದಾರವಾದ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಇದು ಪ್ರಮುಖವಾಗಿ ಪರಿಕಲ್ಪನೆ, ಈ ಚಿಂತನೆ ಅನ್ನುವಂತಹದ್ದೇ ನಿಮ್ಗೆ ಶುರುವಾಗುವಂತಹದ್ದು ಇಂಗ್ಲೆಂಡ್ ಅಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಲೇಟರ್ ಆನ್ ಅದು ನಿಮ್ಗೆ ಅಮೆರಿಕ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಅದು ಇದಾಗುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ಇದೇ ಚಿಂತನೆಯನ್ನ ಆಧಾರವಾಗಿ ಇಟ್ಕೊಂಡು ಹಿಂಗೆ ಬ್ರಿಟನ್ ಅಲ್ಲಿ ಏನಾಗುತ್ತೆ ಅನ್ನೋದಾದ್ರೆ ಪ್ರಜಾಸತ್ತಾತ್ಮಕ ಒಂದು ವ್ಯವಸ್ಥೆಯನ್ನ ಅಸ್ತಿತ್ವಕ್ಕೆ ತಗೊಂಡು ಬರುವಂತಹ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಸೊ ನಮಗೆ ಇಲ್ಲಿ ಈ ಕ್ಲಾಸಿಕಲ್ ಅನ್ನುವಂತಹ ಕಾನ್ಸೆಪ್ಟ್ ಅಥವಾ ಕ್ಲಾಸಿಕಲ್ ಲಿಬರಲಿಸಮ್ ಅನ್ನುವಂತಹದ್ದು ಮ್ಯಾಕ್ಸಿಮಮ್ ಇಟ್ ಈಸ್ ಫೋಕಸಿಂಗ್ ಆನ್ ಟೂ ಮಚ್ ಲಿಬರ್ಟಿ, ಅಂದ್ರೆ ಅತಿಯಾದಂತಹ ಲಿಬರ್ಟಿಯ ಬಗ್ಗೆ ಮಾತಾಡುತ್ತೆ. ಸೊ ದೆನ್ ರಾಜ್ಯದ ಮಹತ್ವಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳ್ತಾ ಹೋಗುತ್ತೆ. ಸೊ ಈ ಅಂಶಗಳನ್ನ ನಾವು ಚರ್ಚೆಗೆ ಒಳಪಡಿಸ್ತಾ ಹೋಗೋಣ.
So the classical liberalism is a political ideology and branch of liberalism. It advocates civil liberty under the rule of law with an emphasis on economic freedom. Classical liberalism is a political ideology. ಇದೊಂದು ರಾಜಕೀಯ ಚಿಂತನೆಯಾಗಿ ರಾಜ್ಯಶಾಸ್ತ್ರ ಉದಾರವಾದದ ಒಂದು ಭಾಗವಾಗಿರುವಂತಹ ಕ್ಲಾಸಿಕಲ್ ಲಿಬರಲಿಸಂ. ಇಟ್ ಈಸ್ ಎ ಬ್ರಾಂಚ್, ಇಟ್ ಈಸ್ ಅನದರ್ ಟೈಪ್ ಆಫ್ ಲಿಬರಲಿಸಂ. ಸೊ ಅದರ ಅಡಿಯಲ್ಲಿ ಇದು ಪ್ರಮುಖವಾಗಿ ಅಂತಂದ್ರೆ ಕಾನೂನಿನ ಆಳ್ವಿಕೆಯ ಅಡಿಯಲ್ಲಿ ನಾಗರಿಕ ಹಕ್ಕುಗಳನ್ನ ಪ್ರತಿಪಾದಿಸುವಂತಹ ಒಂದು ಚಿಂತನೆಯಾಗಿದೆ. ಸಿವಿಲ್ ಲಿಬರ್ಟೀಸ್ ಅಂಡರ್ ದ ರೂಲ್ ಆಫ್ ಲಾ ವಿತ್ ಎಂಫಸೈಸ್ ಆನ್ ಎಕಾನಮಿಕ್ ಫ್ರೀಡಮ್. ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ತಲೆಯಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂತಹದ್ದು, ದ ಮೇನ್ ಫೋಕಸಿಂಗ್ ಆಸ್ಪೆಕ್ಟ್ ಆಫ್ ಕ್ಲಾಸಿಕಲ್ ಲಿಬರಲಿಸಂ ಇಸ್ individual liberty. Then another important thing, economic freedom, open market system. ಸೊ ಮುಕ್ತ ವ್ಯಾಪಾರ ಅಂತ ನಾವೇನ್ ಕರಿತಾ ಹೋಗ್ತೇವೆ, ಲೇಸ್ ಫೇರ್ ಪಾಲಿಸಿ ಅಂತ ಏನ್ ಕರಿತಾ ಹೋಗ್ತೀವಲ್ಲ ಆಡಮ್ ಸ್ಮಿತ್, ಆ ಪರಿಕಲ್ಪನೆ ಅಡಿಯಲ್ಲೇ ಕ್ಲಾಸಿಕಲ್ ಲಿಬರಲಿಸಮ್ ಉಟ್ಕೊಳ್ತಾ ಹೋಗುವಂತಹದ್ದು. ಎಕಾನಮಿಕ್ ಫ್ರೀಡಮ್ ಅನ್ನುವಂತಹದ್ದು ಇದರ ಮೇನ್ ಅಸಂಪ್ಷನ್ ಅಥವಾ ಒಂದು ಕಾನ್ಸೆಪ್ಟ್ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಇಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ಎಕಾನಮಿಕ್ ಲಿಬರಲಿಸಮ್. ನಾನು ಪ್ರಾರಂಭದಲ್ಲೇ ಹೇಳ್ತಾ ಹೋದಾಗೆ ಇದು ಎಂಟೈರ್ ಕ್ಲಾಸಿಕಲ್ ಲಿಬರಲಿಸಮ್ ಇಟ್ ಅಸೋಸಿಯೇಟೆಡ್ ವಿತ್ ಎಕಾನಮಿಕ್ ಲಿಬರಲಿಸಮ್, is closely related to economic liberalism. It developed in the early 19th century. ಸೊ ಇದು 19ನೇ ಶತಮಾನದಲ್ಲಿ ಪ್ರಾರಂಭ ಆಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಬಿಲ್ಡಿಂಗ್ ಆನ್ ಐಡಿಯಾಸ್ ಫ್ರಮ್ ದ ಪ್ರೀವಿಯಸ್ ಸೆಂಚುರಿ ಆಸ್ ಎ ರೆಸ್ಪಾನ್ಸ್ ಟು ಅರ್ಬನೈಸೇಷನ್ ಅಂಡ್ ಟು ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಯುರೋಪ್ ಅಂಡ್ ನಾರ್ತ್ ಅಮೆರಿಕಾ. ಸೊ ದ ಕಾನ್ಸೆಪ್ಟ್ of classical liberalism ಡೆವಲಪ್ಡ್ ಇನ್ 19th century, 19ನೇ ಶತಮಾನದಲ್ಲಿ ಬೆಳೆಯುತ್ತೆ. ವೇರ್ ಅಂದಾಗ ನೀವು, ಸೊ ಇದು ಕಾರಣ ಅನ್ನುವಂತಹದ್ದು ಒನ್ ಥಿಂಗ್ ಇಸ್ ಅರ್ಬನೈಸೇಷನ್, ನಗರೀಕರಣ ಅನ್ನುವಂತಹದ್ದು. ಸೆಕೆಂಡ್ ಆಸ್ಪೆಕ್ಟ್ ಇದ್ರ ಜೊತೆಗೆ ನಿಮ್ಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಯಾವ ಯುರೋಪಿನಲ್ಲಿ ನಡೆದಂತಹ ಕೈಗಾರಿಕಾ ಕ್ರಾಂತಿ ಇರಬಹುದು, ನಗರೀಕರಣ ಇರಬಹುದು. ಸೊ ಇದು ಯಾವ್ದಕ್ಕೆ ಎಡೆ ಮಾಡ್ಕೊಡುತ್ತೆ ಅಂತಂದ್ರೆ ಉದಾರವಾದದ ಚಿಂತನೆಗೆ. ಅದಕ್ಕೆ ಹೇಳಿದ್ದು ಇಟ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಎಕಾನಮಿಕ್ ಆಸ್ಪೆಕ್ಟ್, ಎಕಾನಮಿಕ್ ಲಿಬರಲಿಸಮ್. ಸಿ ಇಲ್ಲಿ ನೀವು ಒಂದು ಅಂಶವನ್ನು ಐಡೆಂಟಿಫೈ ಮಾಡಿ, ಪೊಲಿಟಿಕಲ್ ಅಂಡ್ ಎಕಾನಮಿಕ್ ಅನ್ನುವಂತಹ ಎರಡೂ ಇದರಲ್ಲಿ ನೀವು ನೋಡ್ತಾ ಹೋದಾಗ ಲಿಬರಲಿಸಮ್ ಇಸ್ ಎ ಪೊಲಿಟಿಕಲ್ ಪರ್ಸೆಪ್ಷನ್ ಆರ್ ಇಟ್ ಈಸ್ ಎ ಎಕಾನಮಿಕ್ ಪರ್ಸೆಪ್ಷನ್ ಅನ್ನುವಂತಹ ಒಂದು ಸಂಶಯಗಳು ಸಹ ನಮ್ಗೆ ಉದ್ಭವ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯುರೋಪ್ ಅಂಡ್ ನಾರ್ತ್ ಅಮೆರಿಕಾದ ಒಂದು ಇದಾಗಿರುವಂತಹದ್ದನ್ನ ನೋಡ್ತೀವಿ. ಮೇನ್ ಎಕ್ಸ್ಪೋನೆಂಟ್ ಅಂದಾಗ ನಿಮ್ಗೆ ಜಾನ್ ಲಾಕ್ ಇರ್ಬೋದು, ಥಾಮಸ್ ರಾಬರ್ಟ್ ಇರ್ಬೋದು, ಜೀನ್ ಬ್ಯಾಪ್ಟಿಸ್ಟ್ ಇರ್ಬೋದು, ಡೇವಿಡ್ ರೆಕಾರ್ಡೋ, ಈ ತರದ ಅನೇಕ ರಾಜಕೀಯ ಚಿಂತಕರು, TH ಗ್ರೀನ್ ಅನ್ನು ನೀವು ಉದಾಹರಣೆ ಕೊಡ್ತಾ ಹೋಗ್ಬೋದು, JS ಮಿಲ್ ಅನ್ನು ಕೊಡ್ತಾ ಹೋಗ್ಬೋದು. ಸೊ ಈ ತರ ಬೇರೆ ಬೇರೆ ರಾಜಕೀಯ ಚಿಂತಕರು, ಎಸ್ಪೆಷಲಿ ನಿಮಗೆ ಉದಾರವಾದಗಳ ಪ್ರಮುಖವಾಗಿರುವಂತಹ ಚಿಂತಕ ಅಂತಂದ್ರೆ JS ಮಿಲ್. ಸೊ ಅವ್ರಿಗೆ ಅತ್ಯಂತ ಅಂದ್ರೆ ಡೆಮಾಕ್ರಸಿಯಲ್ಲಿ ಅತಿ ಹೆಚ್ಚು ನಂಬಿಕೆಯನ್ನ ಹೊಂದಿರುವಂತಹ ಮಿಲ್ಲು. ಇದ್ರ ಜೊತೆಗೆ ನಮ್ಗೆ ಜಾನ್ ಲಾಕ್ ಅನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ, ಸೊ ಫಾದರ್ ಆಫ್ ಲಿಬರಲಿಸಮ್ ಅಂತ ಮೊದಲನೇದಾಗಿ ಅವನು 3 ತರದ ಹಕ್ಕುಗಳ ಬಗ್ಗೆ ಪ್ರತಿಪಾದಿಸ್ತಾನೆ. ಅದು ಬೈ ನೇಚರ್ ಇಂದ ಬಂದಿದೆ ನಮ್ಗೆ ಅಂತ ಹೇಳ್ತಾ ಹೋಗ್ತಾನೆ. ವ್ಯಕ್ತಿಯ ಆಸ್ತಿಯ ಹಕ್ಕಿರ್ಬೋದು, ಜೀವಿಸುವ ಹಕ್ಕಿರ್ಬೋದು, ಅಥವಾ ಅವನ ರೈಟ್ ಟು ಲೈಫ್ ಅಂತ ಕರಿತೀವಿ, ಲೀವ್ ಅಂತ ಬದುಕುವ ಹಕ್ಕು. ಇವು ಪ್ರಾಕೃತಿಕವಾಗಿ ಬಂದಿರುವಂತಹ ಹಕ್ಕು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಕೊಡುವಂತಹ ಲಾಕ್ ನಮ್ಗೆ ಒಬ್ಬ ಪ್ರಪ್ರಥಮ ಉದಾರವಾದಿಯಾಗಿ ನಮ್ಗೆ ಕಾಣಿಸ್ಕೊಳ್ತಾ ಹೋಗ್ತಾನೆ. ಸೊ ಇಲ್ಲಿ ಮೇನ್ ಎಕ್ಸ್ಪೋನೆಂಟ್ಸ್ ಇವ್ರ ಬಗ್ಗೆ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ದೆನ್ ಇದರ ಡೆವಲಪ್ಮೆಂಟ್ ಅಂದಾಗ ನಾನು ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳ್ತಾ ಬಂದೆ. ಸೊ ಇದನ್ನ ನಾವು ಯೂಶುವಲಿ the Great Britain, classical liberalism in Britain trace its roots to the Whigs and radicals and was heavily influenced by French, French Revolution ಅಂತ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ಬ್ರಿಟಿಷರಿಗೆ ಪ್ರಭಾವ ಯಾರದಿಂದ ಇತ್ತು? ಇವರಿಂದ ಇತ್ತು. ಯಾರಿಂದ? ಫ್ರೆಂಚರ ಒಂದು ಚಿಂತಕರಿಂದ ಇದ್ದಿದ್ದನ್ನ ನೋಡ್ತಾ ಹೋಗ್ತೀವಿ.
ಫಿಸಿಯೋಕ್ರಸಿ ಒಂದು ಪ್ರಭಾವಕ್ಕೆ ಒಳಪಟ್ಟಿರ್ತಾರೆ. ಇದರ ರೂಟ್ ನ ನಾವು ಬ್ರಿಟನ್ ಅಲ್ಲಿ ಗುರುತಿಸ್ತೀವಿ. ಸೊ ಇಲ್ಲಿ ರಾಡಿಕಲ್ಸ್ ಅಂತ ನಾವು ಪ್ರಾರಂಭದ ಅಧ್ಯಾಯದಲ್ಲಿ ತೀವ್ರಗಾಮಿಗಳು ಅಂತ ನೋಡ್ತೀವಿ. ಅಲ್ಲಿ ಲಿಬರಲ್ ಅಂಡ್ ರಾಡಿಕಲಿಸ್ಟ್ ಅಂತ ಕರಿತಾ ಹೋಗ್ತೀವಿ. ತೀವ್ರಗಾಮಿಗಳು ತೀವ್ರವಾದಂತಹ ಬದಲಾವಣೆ ಮಾಡ್ಬೇಕು ಅನ್ನೋ ಈ ಒಂದು ಪಂಥ ನಿಮ್ಗೆ ಉಟ್ಕೊಳ್ಳುವಂತ ಬ್ರಿಟನ್ ಅಲ್ಲಿ. ಸೊ ಉದಾರವಾದಕ್ಕೆ ಒಂದು ಬೆಳವಣಿಗೆಗೆ ಅದರ ಬ್ರಿಟನ್ ಅಲ್ಲಿ ನಾವು ಗುರುತಿಸಬಹುದು. ಬಿಫೋರ್ ದಟ್ ನಾವು ಇದನ್ನ ಹೇಳ್ಬೇಕು ಅಂದ್ರೆ ಗ್ರೀಕ್ ಅಲ್ಲಿ ನೋಡ್ತಾ ಹೋಗ್ತೀವಿ, ಅಥೆನ್ಸ್ ಅಲ್ಲಿ ಅಥವಾ ಮತ್ತೆ ಸ್ಪಾಟಾದಂತ ಅನೇಕ ವ್ಯವಸ್ಥೆಯಲ್ಲಿ ಕೆಲವು ರಾಜಕೀಯ ಚಿಂತಕರು ಉದಾರವಾದದ ಒಂದು ಪರಿಕಲ್ಪನೆಯನ್ನ ಪ್ರತಿಪಾದಿಸುವಂತಹ ಪ್ರಯತ್ನ ಮಾಡ್ತಾ ಹೋಗಿರುವಂತಹದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದೆನ್ ನಿಮ್ಗೆ ಸ್ಪೇನ್ ಅಲ್ಲಿ ಇದು ಶುರುವಾಗುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಬಟ್ ನಾರ್ಮಲ್ ಆಗಿ ನಾವು ಇದರ ಬೆಳವಣಿಗೆ ಅಂತ ಅಂದಾಗ, ಇದರ ಡೆವಲಪ್ಮೆಂಟ್ ಅಂತ ಅಂದಾಗ, ಸೊ ಒಂದು ಪ್ರಮುಖವಾಗಿ ಬ್ರಿಟನ್ ಮತ್ತೆ ಅಮೆರಿಕ ಮತ್ತೆ ಫ್ರಾನ್ಸ್ ಅಂದ್ರೆ ಈ ರಾಜ್ಯಗಳಲ್ಲಿ ಇದಕ್ಕೆ ಒಂದು ಒಳ್ಳೆ ಬೇಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಿಮ್ಗೆ ಯುನೈಟೆಡ್ ಸ್ಟೇಟ್ಸ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಲಿಬರಲಿಸಮ್ ಟುಕ್ ಎ ಸ್ಟ್ರಾಂಗ್ ರೂಟ್ ಬಿಕಾಸ್ ಇಟ್ ಹ್ಯಾಡ್ ಲಿಟ್ಲ್ ಅಪೋಸಿಷನ್ ಟು ಇಟ್ಸ್ ಐಡಿಯಲ್ಸ್, ವೆರಾಸ್ ಇನ್ ಯುರೋಪ್ ಲಿಬರಲಿಸಮ್ ವಾಸ್ ಅಪೋಸಿಡ್ ಬೈ ಮೆನಿ reactionary or feudal interests such as nobility and aristocracy, including army officers. But in America and even in fathers and landed gentry and the established churches. In Europe, it is the concept of liberalism is opposed by all these aspects. But in United States, there is the ideas of liberalism is well established in United States. ಸೊ ಇಲ್ಲಿ ನಿಮ್ಗೆ ಯಾಕೆ ಯುನೈಟೆಡ್ ಸ್ಟೇಟ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದ್ರೆ, ಇದರ ಚಿಂತನೆಗಳಿಗೆ ನಿಮ್ದು ಲಿಬರ್ಟಿ ಅಂದಾಗ, ಹಕ್ಕುಗಳು ಅಂದಾಗ ನಾವು ಅಮೆರಿಕವನ್ನ ನೋಡ್ತೀವಿ. ಬಿಕಾಸ್ ಅಲ್ಲಿ ನಿಮ್ಗೆ ಈ ಐಡಿಯಾಸ್ಗೆ, ಈ ಚಿಂತನೆಗಳಿಗೆ ಅತಿ ಹೆಚ್ಚು ಒಂದು ಒತ್ತನ್ನ ಕೊಡುವಂತಹ ಪ್ರಯತ್ನ ಆಗ್ತಾ ಹೋಗುತ್ತೆ. ಸೊ ಆ ಮೂಲಕ ಏನಾಗತ್ತೆ ಅಂತಂದ್ರೆ, ಬ್ರಿಟನ್ ನಲ್ಲಿ ಇದು ಉಟ್ಕೊಂಡ್ರು ಇದರ ವಿಚಾರಗಳು ಸ್ಟ್ರಾಂಗ್ ಆಗಿ ಅಲ್ಲಿ ಲಿಬರ್ಟಿ ಸ್ಟ್ಯಾಚ್ಯೂನ ನೋಡ್ತಾ ಹೋಗಿ, ಅಂದ್ರೆ ಲಿಬರ್ಟಿಯಾಗಿ ಅವ್ರು ಕೊಡುವಂತಹ ಪ್ರಾಮುಖ್ಯತೆಯನ್ನ ನಾವು ನೋಡ್ತಾ ಹೋದಾಗ ಲಿಬರಲಿಸಮ್ಗೆ ಅಮೆರಿಕ ಒಂದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಅದು ಅಲ್ಲಿ ಬೆಳೀತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಆ ಕಾರಣಕ್ಕೆ ಮತ್ತೆ ಯುರೋಪ್ ನಲ್ಲಿ ಇದ್ದಂತಹ ಇದಿರ್ಲಿಲ್ಲ, ಅಲ್ಲಿ ವಿರೋಧಗಳಿರ್ಲಿಲ್ಲ. ಅಲ್ಲಿ ಜಮೀನ್ದಾರ್ಗಳಿಂದ ಇರ್ಬೋದು, ಶ್ರೀಮಂತರಿಂದ ಇರ್ಬೋದು, ಕ್ಲರ್ಜಿ ನೊಬ್ಯಾಲಿಟಿ ಅಂತಂದ್ರೆ ಒಂದು ಗಣ್ಯ ಗುಂಪುಗಳಿಂದ ಇರ್ಬೋದು, ಜೊತೆಗೆ ಆರ್ಮಿ ಆಫೀಸರ್, ಸೈನಿಕದ ವ್ಯವಸ್ಥೆ ಇವರು ಮಿಲಿಟರಿ ಆಫೀಸರ್ಸ್ ಇರ್ಬೋದು. ಅದ್ರ ಜೊತೆಗೆ ಅಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಚರ್ಚಿನ ಒಂದು ಇಂಟರ್ಫಿಯರೆನ್ಸಿಯನ್ನು ನೀವು ನೋಡ್ತಾ ಹೋಗ್ತೀರಾ. ಸೊ ಆ ಕಾರಣಕ್ಕೆ ಈ ಎಲ್ಲಾ ಒಂದು ಸಂಘರ್ಷಗಳನ್ನ ಯುರೋಪ್ ಅಲ್ಲಿ ನೋಡ್ತೀರಾ, ಬಟ್ ಆ ಪ್ರತಿರೋಧ ನಿಮ್ಗೆ ಅಮೆರಿಕಾದಲ್ಲಿ ಕಾಣಿಸೋದಿಲ್ಲ. ಸೊ ಆ ಕಾರಣಕ್ಕೆ ಅಮೆರಿಕವನ್ನ ನಾವು ಉದಾಹರಣೆಯಾಗಿ ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಸಮಯದ ಇದು ಕಡಿಮೆ ಇರುವಂತದ್ರಿಂದ ನೆಕ್ಸ್ಟ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಪ್ರಮುಖವಾಗಿ ಉದಾರವಾದಕ್ಕೆ ಸಂಬಂಧಪಟ್ಟ ಹಾಗೆ ವಾಟ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಲಿಬರಲಿಸಮ್ ಅನ್ನುವಂತಹದ್ದು, ಕ್ಲಾಸಿಕಲ್ ಲಿಬರಲಿಸಮ್ ಅನ್ನುವಂತಹದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅಕಾರ್ಡಿಂಗ್ ಟು Hobhouse, in his book Liberalism, he mentioned 9 characters or 9 features of liberalism. According to Hobhouse, in his book Liberalism, he mentioned 9 characteristics of the liberalism. ಸೊ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು Hobhouse ಅನ್ನ ಮರೆಯೋಕೆ ಆಗೋದಿಲ್ಲ. LT Hobhouse. ಸೊ ಅವನ ಉದಾರವಾದ ಅನ್ನುವಂತಹ ಕೃತಿ, ನಿಮಗೆ ಉದಾರವಾದ ಅನ್ನುವಂತಹ ಗ್ರಂಥ 9 ಲಕ್ಷಣಗಳ ಬಗ್ಗೆ ನಮ್ಗೆ ಮಾಹಿತಿಯನ್ನ ನೀಡ್ತಾ ಹೋಗುತ್ತೆ. ಯಾವುದು? Hobhouse ಉದಾರವಾದದ ಗ್ರಂಥ 9 ಸಾಂಪ್ರದಾಯಿಕ ಉದಾರವಾದದ ಲಕ್ಷಣಗಳ ಬಗ್ಗೆ ಮಾತಾಡುತ್ತೆ, ಅದರ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುತ್ತೆ. ಆಲ್ಮೋಸ್ಟ್ ಆಲ್ ಫ್ಯೂಚರ್ಸ್ ಫೋಕಸಿಂಗ್ ಆನ್ liberty. The first one is civil liberty. So civil liberty, it states that the people are to be governed by laws and that the government ought to be based on law, based on constitution. Civil liberty ಬಗ್ಗೆ ಮಾತಾಡುವಂತಹ ನಾಗರಿಕ ಸ್ವಾತಂತ್ರ್ಯ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಅಂಶದ ಬಗ್ಗೆ ಇದು ಪ್ರತಿಪಾದಿಸುತ್ತೆ. ಸೊ ಇಂಡಿವಿಜುವಲ್ ಆರ್ ಸಿವಿಲ್ ಈಸ್ ಕಂಟ್ರೋಲ್ಡ್ ಬೈ the law. The law is based on the constitution.
ಸೊ ಇಲ್ಲಿ ನಿಮ್ಗೆ ಪ್ರಪ್ರಥಮವಾಗಿ ನಾವು ನಮ್ಮ ರಾಷ್ಟ್ರದ ಕಾಯಿದೆಯ ಅಡಿಯಲ್ಲಿ ಪ್ರತಿಯೊಬ್ಬ ಪೌರನೂ ಕೂಡ ಕಾನೂನಿಗೆ ಅಧೀನನೇ ಹೊರತು ಯಾವುದೇ ವ್ಯಕ್ತಿಗಾಗಲಿ ಅಥವಾ ಯಾವುದೇ ರಾಜನಿಗಾಗಲಿ ಅವನು ಅಧೀನ ಅಲ್ಲ ಅನ್ನುವಂತಹ ಪರಿಕಲ್ಪನೆಯನ್ನ ಇದು ನಿಮ್ಗೆ ಕೊಡ್ತಾ ಹೋಗುತ್ತೆ. ಯಾವುದು? ಸಿವಿಲ್ ಲಿಬರ್ಟಿ ಕೊಡ್ತಾ ಹೋಗುತ್ತೆ. ಸಂವಿಧಾನಬದ್ಧ ವ್ಯವಸ್ಥೆಯ ಬಗ್ಗೆ ಮೊದಲಿಗೆ ಮಾತಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದಾಗ ಕಾನ್ಸ್ಟಿಟ್ಯೂಷನ್ ಅನ್ನ ರೂಪಿಸುವಂತಹದ್ದು ಅದು ದಟ್ ಈಸ್ ಫಂಡಮೆಂಟಲ್ ಲಾ ಅಂತ ಆಗ್ತಾ ಹೋಗುತ್ತೆ. ಅದಕ್ಕೆ ಅನುಗುಣವಾಗಿ ನಿಮಗೆ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ, ನ್ಯಾಯಾಂಗ ಕಾರ್ಯವನ್ನ ನಿರ್ವಹಿಸ್ತಾ ಹೋಗುವಂತಹದ್ರಿಂದ ಸಿವಿಲ್ ಲಿಬರ್ಟಿ ಅನ್ನುವಂತಹದ್ದು ಎಲ್ಲಿಗೆ ನೋಡ್ತಾ ಹೋಗ್ತೀವಿ ಅಂತಂದ್ರೆ ಕಾನೂನು ಮತ್ತೆ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ಫಿಸಿಕಲ್ ಲಿಬರ್ಟಿ. ಸೊ ಹಣಕಾಸಿನ ಸ್ವಾತಂತ್ರ್ಯ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದ್ರವ್ಯಾತ್ಮಕ ಸ್ವಾತಂತ್ರ್ಯ ಅಂತಾನು ಕರಿತಾ ಹೋಗ್ತೀವಿ. ಇಟ್ಸ್ ಕ್ಲಾಸಿಕಲ್ ಲಿಬರಲಿಸಮ್ ಅಡ್ವೊಕೇಟ್ ದ ಪ್ರಿನ್ಸಿಪಲ್ಸ್ ಆಫ್ ನೋ ಟ್ಯಾಕ್ಸೇಷನ್ ವಿತೌಟ್ ರೆಪ್ರೆಸೆಂಟೇಷನ್. ನೋ ಟ್ಯಾಕ್ಸೇಷನ್ without representation, because taxpayer have responsibility regarding the function of the government. That's why they told no taxation without representation. So ಹಣಕಾಸಿನ ಸ್ವಾತಂತ್ರ್ಯ ಅನ್ನುವಂತಹದ್ದು ಅಥವಾ ಆರ್ಥಿಕ ಸ್ವಾತಂತ್ರ್ಯ ಅನ್ನುವಂತಹದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಬಹಳ ಪ್ರಮುಖವಾಗಿರುವಂತಹ ತತ್ವ ಅಂತಂದ್ರೆ ಯಾರು ತೆರಿಗೆದಾರರಿರ್ತಾರೋ, ಯಾರು ಟ್ಯಾಕ್ಸ್ ಪೇ ಮಾಡ್ತಿರ್ತಾರೋ ಅವ್ರಿಗೆ ರಾಜ್ಯದ ಆಗು ಹೋಗುಗಳನ್ನ ತಿಳ್ಕೊಳ್ಳುವಂತಹ ಹಕ್ಕುಗಳಿರುತ್ತೆ. ಯಾರು ತೆರಿಗೆಯನ್ನ ಕೊಡೋದಿಲ್ವೋ ಅವ್ರಿಗೆ ಪ್ರಾತಿನಿಧ್ಯಕ್ಕೂ ಅವಕಾಶ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಇದನ್ನ ನಿಮ್ಗೆ ಕ್ಯಾಪಿಟಲಿಸ್ಟ್ ಓರಿಯೆಂಟೆಡ್ ಅನ್ನಿಸ್ಬಹುದು. ಆದ್ರೆ ಸೊ ಇಲ್ಲಿ ಇದೇನಾಗ್ತಾ ಹೋಗುತ್ತೆ ಅಂತಂದ್ರೆ ಸೊ ತೆರಿಗೆಯನ್ನ ಕಟ್ಟುವಂತವ್ರಿಗೆ ಪ್ರಾತಿನಿಧ್ಯದ ಅವಕಾಶ, ಯಾವ ಪ್ರಾತಿನಿಧ್ಯ, ಆಡಳಿತಾತ್ಮಕ ಇರ್ಬೋದು, ಶಾಸನೀಯ ಇರ್ಬೋದು, ಅಥವಾ ಪ್ರಶ್ನೆ ಮಾಡುವಂತಹ ಎಲ್ಲಾ ಅವಕಾಶಗಳನ್ನ ಕೊಡಬೇಕು ಅನ್ನುವಂತಹ ಒಂದು ಅಂಶವನ್ನ ಇದು ಹೇಳ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆಗಿರುವಂತಹ ಒಂದು ಆರ್ಗನೈಸೇಷನ್ ಗಳನ್ನ ಕಟ್ಕೊಳ್ಳುವಂತಹದ್ದು, ಆರ್ಥಿಕ ಸಂಘ ಸಂಸ್ಥೆಗಳನ್ನ ಕಟ್ಕೊಳ್ಳುವಂತಹದ್ದು, ಅಂದ್ರೆ ತಮ್ಮದೇ ಆಗಿರುವಂತಹ ಬಂಡವಾಳ, ತಮ್ಮದೇ ಆಗಿರುವಂತಹ ಕಾರ್ಮಿಕ ಸಂಘ ಸಂಸ್ಥೆಗಳನ್ನ ಕಟ್ಕೊಳ್ಳುವಂತಹ ಎಲ್ಲಾ ಅವಕಾಶಗಳನ್ನು ಕೊಡಬೇಕು ಅನ್ನುವಂತಹದ್ದು ಇದರ ವಾದ ಆಗಿರೋದನ್ನ ನೋಡ್ತೀವಿ. ದೆನ್ ಪರ್ಸನಲ್ ಲಿಬರ್ಟಿ, ವೈಯಕ್ತಿಕ ಒಂದು ಸ್ವಾತಂತ್ರ್ಯ ಅಥವಾ ವ್ಯಕ್ತಿಗತ ಸ್ವಾತಂತ್ರ್ಯ. ಪರ್ಸನಲ್ ಲಿಬರ್ಟಿ, ಇಟ್ is strongly advocates and support the liberty of thought without any government control or interference or any other external control. So ಇಲ್ಲಿ ನಿಮಗೆ ಪರ್ಸನಲ್ ಕಂಟ್ರೋಲ್ it advocates the support of liberty. ಯಾವುದನ್ನ ಅಂತಂದ್ರೆ ವ್ಯಕ್ತಿಯ ಒಂದು ಸ್ವಾತಂತ್ರ್ಯವನ್ನ ಎತ್ತಿರಿತಾ ಹೋಗುತ್ತೆ. ಸರ್ಕಾರದ ನಿಯಂತ್ರಣ ಇಲ್ಲದೆ ಇರುವಂತಹ, ಅದರ ಹಸ್ತಕ್ಷೇಪ ಇಲ್ಲದೆ ಇರುವಂತಹ, ಅಂದ್ರೆ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಇರುವಂತಹ ಒಂದು ಅವಕಾಶವನ್ನ ಸೃಷ್ಟಿ ಮಾಡಬೇಕು. ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಬೇಕಾಗುವಂತಹ ಎಲ್ಲಾ ಅವಕಾಶಗಳನ್ನ ವ್ಯಕ್ತಿ ಉಪಯೋಗಿಸ್ಕೊಳ್ಳೋದಿಕ್ಕೆ ಅವಕಾಶ ಇರಬೇಕು. ಪರ್ಸನಲ್ ಅಂತಂದಾಗ ವ್ಯಕ್ತಿಗತ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಕರಿತೀವಿ. ದೆನ್ ಸೋಷಿಯಲ್ ಲಿಬರ್ಟಿ ಅಂದಾಗ, ಸಾಮಾಜಿಕ ಹಕ್ಕು ಅಂತಂದಾಗ, ಸ್ವಾತಂತ್ರ್ಯ ಅಂತ ಅಂದಾಗ, ಸೊ ಇದರಲ್ಲಿ ನಾವು ಸೂಚಿಸುವಂತಹದ್ದು it advocates equal opportunity for all deserving people irrespective of artificial barriers such as birth or wealth. So it mainly focusing on equality principle and equal opportunity. ಸೋಷಿಯಲ್ ಲಿಬರ್ಟಿ ಅನ್ನುವಂಥದ್ದು, ಸಾಮಾಜಿಕ ಸ್ವಾತಂತ್ರ್ಯ ಅನ್ನುವಂತಹದ್ದು ಪ್ರತಿಯೊಬ್ಬ ಸಮಾಜದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ಅವಕಾಶಗಳನ್ನ, ಸಮಾನ ಆದ್ಯತೆಯನ್ನ ಕೊಡಬೇಕು. ಅವನ ಹುಟ್ಟಿರ್ಬೋದು, ಅವನ ಅಂತಸ್ತಿರ್ಬೋದು, ಅಥವಾ ವರ್ಗ ಇರ್ಬೋದು, ಬಣ್ಣ ಇರ್ಬೋದು, ಇದ್ಯಾವುದರ ಆಧಾರದ ಮೇಲೆ ಅವನ ಸಮಾಜದ ಸಿಗ್ಬೇಕಾಗಿರುವಂತಹ ಸೌಲಭ್ಯಗಳಿಂದ ನಾವು ಅವನನ್ನ ವಂಚಿತರನ್ನಾಗಿ ಮಾಡಬಾರ್ದು ಅನ್ನುವಂತಹದ್ದು ಇದರ ಮೇನ್ ಪ್ರಿನ್ಸಿಪಲ್. ದೆನ್ ಎಕಾನಮಿಕ್ ಲಿಬರ್ಟಿ ಅನ್ನುವಂಥದ್ದು, ಇಟ್ ಸ್ಟ್ಯಾಂಡ್ಸ್ ಫಾರ್ ಲೀಸ್ಟ್ ಇಂಟರ್ಫಿಯರೆನ್ಸಿ ಬೈ ದ ಗವರ್ನಮೆಂಟ್ ಇನ್ ದ ಎಕಾನಮಿಕ್ ಫೀಲ್ಡ್ ಇನ್ ಟ್ರೇಡ್ ಅಂಡ್ ಇಂಡಸ್ಟ್ರೀಸ್. ಆರ್ಥಿಕ ಸ್ವಾತಂತ್ರ್ಯ ಅನ್ನುವಂತಹದ್ದು ಸರ್ಕಾರದ ಕಡಿಮೆ ಮಿನಿಮಮ್ ಇಂಟರ್ಫಿಯರೆನ್ಸಿ, ತುಂಬಾ ಕಡಿಮೆ ಪ್ರಮಾಣದ ಒಂದು ಹಸ್ತಕ್ಷೇಪ ಸರ್ಕಾರದ್ದಿರ್ಬೇಕೇ ಹೊರತು ಸರ್ಕಾರ ಆರ್ಥಿಕ ಕ್ಷೇತ್ರದಲ್ಲಿ, ವ್ಯಾಪಾರದಲ್ಲಿ, ಕೈಗಾರಿಕೆಯಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅನ್ನುವಂತಹದ್ದು ಇದರ ವಾದ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ
ಎಕಾನಮಿಕ್ ಲಿಬರ್ಟಿ ಈ ಅಡಿ ಇವಾಗ ನೀವು ಗ್ಲೋಬಲೈಸೇಷನ್ ಇವತ್ತೆಲ್ಲ ಇದರ ಡೆವಲಪ್ಮೆಂಟ್ಸ್ ಆನ್ ದ ಬೇಸ್ ಆಫ್ ದಿಸ್ ನಾವು ನೋಡ್ತಾ ಹೋಗ್ಬೋದು. ಸೊ ಎಕಾನಮಿಕ್ ಲಿಬರ್ಟಿ stands for the minimum interference. Then political liberty. So political liberty and the political front liberalism strongly stood for the right to vote to all eligible citizens. It strongly supported voting rights. It hold public affairs without any discrimination and the right to be eligible for the government position. That is important thing. Political liberty means voting power. So provide an equal opportunity with the span of administration are the position government positions. So ಇಲ್ಲಿ ರಾಜಕೀಯ ಸ್ವಾತಂತ್ರ್ಯ ಅಂತ ಅನ್ನೋತಹದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಮತದಾನದ ಹಕ್ಕಿನ ಬಗ್ಗೆ ಪ್ರತಿಪಾದಿಸುವಂತಹ ವಾದವಾಗುತ್ತೆ. ಇದ್ರ ಮೂಲಕನೇ ನಾವು ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ ಅನ್ನು ನಾವು ನೋಡ್ತಾ ಹೋಗೋದು. ಸೊ ಇದನ್ನ ಪ್ರತಿಪಾದಿಸುವಂತಹ ಇದು ಏನಾಗುತ್ತೆ ಅಂತಂದ್ರೆ, ಸರ್ಕಾರದಲ್ಲಿರ್ಬೋದು, ಆಡಳಿತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೇ ತಾರತಮ್ಯ ಇಲ್ಲದೇನೆ ಭಾಗವಹಿಸೋದಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ಇದರ ಒಂದು ವಾದವಾಗಿರೋದನ್ನ ನೋಡ್ತಾ ಹೋಗ್ತೀವಿ. ಸೆನ್ ಡೊಮೆಸ್ಟಿಕ್ ಲಿಬರ್ಟಿ. ಡೊಮೆಸ್ಟಿಕ್ ಲಿಬರ್ಟಿ ಗೃಹ ಕೃತ್ಯದ ಸ್ವಾತಂತ್ರ್ಯ ಅಂತ ಕರಿತೀವಿ. ಇಟ್ ಸ್ಟ್ಯಾಂಡ್ಸ್ ಫಾರ್ ಈಕ್ವಲ್ ರೈಟ್ಸ್ ಫಾರ್ ವುಮೆನ್ ಅಂಡ್ ಮೆನ್, ಪರ್ಟಿಕ್ಯುಲರ್ಲಿ ಇನ್ ದ ಸ್ಪೇರ್ ಆಫ್ ಪ್ರಾಪರ್ಟಿ ಅಂಡ್ ಮ್ಯಾರೇಜ್. ಇದು ಗೃಹ ಕೃತ್ಯ ಸಮಾಜದಲ್ಲಿ ಗೃಹ ಕೃತ್ಯದ ಸ್ವಾತಂತ್ರ್ಯ ಅಂದಾಗ ಪ್ರತಿ ಪುರುಷ ಮತ್ತೆ ದಾಂಪತ್ಯ ಜೀವನ ಇರ್ಬೋದು, ಆಸ್ತಿಯ ವಿಚಾರ ಇರ್ಬೋದು, ಪುರುಷ ಮತ್ತೆ ಸ್ತ್ರೀಯರಿಗೆ ಸಮಾನವಾದಂತಹ ಒಂದು ಅವಕಾಶಗಳನ್ನ ಪ್ರೊವೈಡ್ ಮಾಡ್ಬೇಕು. ಅದು ಇದಕ್ಕೆ ಅನ್ನುವಂತಹದ್ದು ಅಂದ್ರೆ ಇಟ್ ಇಂಟರ್ನಲ್ ಇರ್ಬೋದು. ಡೊಮೆಸ್ಟಿಕ್ ಅಂತ ಅಂದ್ರೆ ಆಂತರಿಕ ಅಥವಾ ಗೃಹ ಕೃತ್ಯದ ಸ್ವಾತಂತ್ರ್ಯ. ಅದರಲ್ಲಿ ಹೆಣ್ಣು ಗಂಡಿಗೆ ಸಂಬಂಧಪಟ್ಟ ಹಾಗೆ, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡುತ್ತೆ ಅಂದ್ರೆ ಈಕ್ವಲ್ ರೈಟ್ಸ್ ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ದೆನ್ ನ್ಯಾಷನಲ್ ಲಿಬರ್ಟಿ. ನ್ಯಾಷನಲ್ ಲಿಬರ್ಟಿ ಇಟ್ ಡಿಫೈನ್ ದ ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್ ಆಫ್ ನೇಷನ್ಸ್. ಇಟ್ ಡಿಫೈನ್ಸ್ ದ ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್ ಆಫ್ ನೇಷನ್ಸ್. ಪ್ರತಿ ರಾಷ್ಟ್ರಕ್ಕೂ ತನ್ನದೇ ಆಗಿರುವಂತಹ ಒಂದು ರಾಷ್ಟ್ರವನ್ನ ಹೊಂದುವಂತಹ ಅಥವಾ ತನ್ನದೇ ಆಗಿರುವಂತಹ ಒಂದು ಪರಮಾಧಿಕಾರವನ್ನ ಹೊಂದುವಂತಹ ಅವಕಾಶವನ್ನ ಇದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಯಾವ ಕಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಇದ್ದಿದ್ದು ನಮಗೆ ನೆನಪಿರ್ಬೇಕಾಗತ್ತೆ. ಬ್ರಿಟಿಷರ ನಿಯಂತ್ರಣಕ್ಕೆ ಇಡೀ ವ್ಯವಸ್ಥೆ ಒಳಪಟ್ಟಿದ್ದನ್ನ ನೋಡ್ತೀವಿ. ಸೊ ಇಲ್ಲಿ ನ್ಯಾಷನಲ್ ಲಿಬರ್ಟಿಯ ಮೂಲಕ ಇಟ್ ಡಿಫೈನ್ಸ್ ದ ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್ ಆಫ್ ನೇಷನ್. ದೆನ್ ಇಂಟರ್ನ್ಯಾಷನಲ್ ಲಿಬರ್ಟಿ. So it is opposite to the use of force as an instrument of national policy. So it is opposite to the force of instruments of national policy. ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ನೀತಿಯನ್ನ ರೂಪಿಸುವಂತಹ ನಿಟ್ಟಿನಲ್ಲಿ ಬಲ ಪ್ರಯೋಗವನ್ನ ಮಾಡಬಾರದು ಅನ್ನುವಂತಹದ್ದು ಇದರ ಪ್ರಮುಖವಾಗಿರುವಂತಹ ಒಂದು ತತ್ವವಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಹಾಬೌಸನ ಇಷ್ಟು ಕಾನ್ಸೆಪ್ಟ್ ಗಳನ್ನ ನೀವು ಮೆನ್ಷನ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿವಿಲ್ ಲಿಬರ್ಟಿ ಇರ್ಬೋದು, ದೆನ್ ಫಿಸಿಕಲ್ ಲಿಬರ್ಟಿ ಇರ್ಬೋದು, ಪರ್ಸನಲ್ ಲಿಬರ್ಟಿ, ಸೋಷಿಯಲ್ ಲಿಬರ್ಟಿ, ಎಕಾನಮಿಕ್ ಲಿಬರ್ಟಿ, ಪೊಲಿಟಿಕಲ್, ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಎಕಾನಮಿಕ್, ಪೊಲಿಟಿಕಲ್, ಸೋಷಿಯಲ್ ಇಷ್ಟಕ್ಕೂ ಸಂಬಂಧಪಟ್ಟಾಗ ಆಲ್ಮೋಸ್ಟ್ ರಿಲಿಜಿಯಸ್ ಆಸ್ಪೆಕ್ಟ್ ಬಗ್ಗೆನೂ ಇದು ಮಾತಾಡ್ತಾ ಹೋಗುತ್ತೆ. ಸೊ ಸೆಕ್ಯುಲರ್ ಪ್ರಿನ್ಸಿಪಲ್ ನ ಬೇಸ್ ಆಗಿ ಇಟ್ಕೊಂಡಿರುವಂತಹದ್ದನ್ನು ನೋಡ್ತಾ ಹೋಗ್ತೀವಿ. ಇಷ್ಟ್ರ ಬಗ್ಗೆ ನೀವು ಹೇಳ್ತಾ ಹೋದ್ರೆ ಸಾಕಾಗತ್ತೆ. ದೆನ್ ವಾಟ್ ಆರ್ ದ ಡಿಫೆಕ್ಟ್ಸ್ ಆಫ್ ಕ್ಲಾಸ್? ಆಯ್ತು, ಕ್ಲಾಸಿಕಲ್ ಇದು ಲಿಬರಲಿಸಮು ಸ್ವಾತಂತ್ರ್ಯದ ಬಗ್ಗೆ ಮಾತಾಡುತ್ತೆ, ವ್ಯಕ್ತಿಯ ಅವಕಾಶಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ, ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತಾ ಹೋಗುತ್ತೆ, ಕಾನೂನಿನ ಬಗ್ಗೆ ಮಾತಾಡುತ್ತೆ. ಬಟ್ ಅಟ್ ದ ಸೈಮಲ್ ಟೈಮ್ ಇದ್ರಲ್ಲಿ ಇದೇನ್ ಮಾಡುತ್ತೆ ಅಂದ್ರೆ ರಾಜ್ಯವನ್ನ ಅತಿ ಕಡಿಮೆ ಒಂದು ನಿಯಂತ್ರಣಾಧಿಕಾರಕ್ಕೆ ಇರುವಂತಹ ಒಂದು ಸಿಸ್ಟಮ್ ಅನ್ನ ರೂಪಿಸುತ್ತೆ. ಸೊ ಇಟ್ ಈಸ್ ಹೈಲಿ ಇಂಡಿವಿಜುವಲಿಸ್ಟಿಕ್. ದ ಒನ್ ಆಫ್ ದ ಇಂಪಾರ್ಟೆಂಟ್ ಡ್ರಾಬ್ಯಾಕ್ ಆಫ್ ದ ಲಿಬರಲಿಸಮ್, ಇಟ್ಸ್ ಅನ್ ಹೈಲಿ ಇಂಡಿವಿಜುವಲಿಸ್ಟ್, ಫೋಕಸಿಂಗ್ ಆನ್ ಓನ್ಲಿ ಇಂಡಿವಿಜುವಲ್ ಫ್ರೀಡಮ್, ಇಂಡಿವಿಜುವಲ್ ಲಿಬರ್ಟಿ. ಸೊ ಮಿನಿಮಮ್ ಫಂಕ್ಷನ್ ಆಫ್ ದ ಗವರ್ನಮೆಂಟ್, ಮ್ಯಾಕ್ಸಿಮಮ್ ಲಿಬರ್ಟಿ ಆಫ್ ದ ಇಂಡಿವಿಜುವಲ್. ಇಲ್ಲಿ ಸರ್ಕಾರದ ಪಾತ್ರವನ್ನ ಸೀಮಿತಗೊಳಿಸಿ ವ್ಯಕ್ತಿಯಾಗೆ ಹೆಚ್ಚು ಅವಕಾಶವನ್ನ, ಅತಿಯಾದಂತಹ ವ್ಯಕ್ತಿವಾದಕ್ಕೆ ಹೆಚ್ಚು ಒತ್ತು ಕೊಡುವಂತಹದ್ದು ಇದರ ಒಂದು ಡ್ರಾಬ್ಯಾಕ್ ಆಗ್ತಾ ಹೋಗುತ್ತೆ. ದೆನ್ ಇಂಡಿವಿಜುವಲ್ ಅಂಡ್ ಸೋಷಿಯಲ್ ವೆಲ್ಫೇರ್ ಆರ್
ಕಾಂಪ್ಲಿಮೆಂಟರಿ. ಸೊ ಇಲ್ಲಿ ವ್ಯಕ್ತಿಮತ್ತೆಯೇ ಮತ್ತೆ ಸಮಾಜದ ಕಲ್ಯಾಣ ಅಂತ ಅನ್ನುವಂತಹದ್ದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಗೆ ಹೆಚ್ಚು ಆದ್ಯತೆ ಕೊಡುವಂತಹದ್ದನ್ನ ನೋಡ್ತೀವಿ. ಸೊ ದೆನ್ ಸ್ಟೇಟ್ ಮೀಡಿಯೇಷನ್ ಇಸ್ ಇನವಿಟಬಲ್, ಅಂದ್ರೆ ರಾಜ್ಯದ ಮಧ್ಯಸ್ಥಿಕೆಯ ಬಗ್ಗೆ ಕಡಿಮೆ ಹೇಳುವಂತಹ, ಇದು ರಾಜ್ಯ ಇಂಟರ್ಫಿಯರ್ ಆಗಬಾರ್ದು, ರಾಜ್ಯವನ್ನ ಇವರು ಒಂದೇನು ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ನೆಸೆಸರಿ ವಿಲ್ ಅಂತ ಕರಿತಾ ಹೋಗ್ತಾರೆ, ಅಗತ್ಯವಾಗಿರುವಂತಹ ಪೀಡೆ ಅಂತ ಕರಿತಾ ಹೋಗ್ತಾರೆ. ಸೊ ಇಲ್ಲಿ ರಾಜ್ಯದ ಕಾರ್ಯ ಅಷ್ಟೇ ಮಾಡ್ಬೇಕು, ಆದ್ರೆ ಎಷ್ಟೋ ವಿಷಯಗಳಲ್ಲಿ ರಾಜ್ಯದ ಸ್ಟೇಟ್ ಮೀಡಿಯೇಷನ್ ಅನ್ನುವಂತಹದ್ದು ಅಗತ್ಯವಾಗಿರೋದನ್ನ ನೋಡ್ತಾ ಹೋಗ್ತೀವಿ. ಇವರು ಹೇಳುವಂತದ್ದು ನೆಸೆಸರಿ ವಿಲ್ ಅಂತ ಹೇಳ್ತಾರೆ, ಬಟ್ ಸ್ಟೇಟ್ ಈಸ್ ವೆಲ್ಫೇರ್ ಆರ್ಗನೈಸೇಷನ್ ಅನ್ನುವಂತಹದ್ದು, ನೆಸೆಸರಿ ಆರ್ಗನೈಸೇಷನ್ ಅನ್ನುವಂಥದ್ದನ್ನ ಇವರು ಪಕ್ಕಕ್ಕೆ ಇಡ್ತಾ ಹೋಗ್ತಾರೆ. ಇವರು ರಾಜ್ಯದ ಮಹತ್ವವನ್ನ ಕಡಿಮೆ ಮಾಡುವಂತಹ ಒಂದು ಇದನ್ನ ಪ್ರಯತ್ನಕ್ಕೆ ಮಾಡ್ತಾ ಹೋಗುವಂತಹದ್ದು ಇವರ ಡ್ರಾಬ್ಯಾಕ್ಸ್ ಅಂತ ಹೋಗ್ಬೋದು. ಸ್ಟೇಟ್ ಅಲೋನ್ ಡಸ್ ನಾಟ್ ಕಮಿಟ್ ಮಿಸ್ಟೇಕ್, ಅಂದ್ರೆ ರಾಜ್ಯ ಅನ್ನುವಂತಹದ್ದು ಇಟ್ಸ್ ನಾಟ್ ಎ ಜಡವಾಗಿರುವಂತಹದ್ದು ಅಥವಾ ಇದಿಲ್ಲದೆ ಇರುವಂತಹ ಒಂದು ಲಿವಿಂಗ್ ಆರ್ಗನೈಸೇಷನ್ ಅಂತಾನೆ ಕರಿತೀವಿ, ಬಿಕಾಸ್ ವ್ಯಕ್ತಿಗಳಿಂದ ಕೂಡಿರುವಂತಹದ್ದು. ರಾಜ್ಯ ಒಂದೇ ಎಲ್ಲಾ ತಪ್ಪುಗಳನ್ನ ಮಾಡೋಕ್ ಸಾಧ್ಯ ಇಲ್ಲ, ಬಟ್ ಎಲ್ಲಾ ತಪ್ಪುಗಳನ್ನ ರಾಜ್ಯದ ಮೇಲೆ ಹಾಕುವಂತಹ ಪ್ರಯತ್ನ ಮಾಡ್ತಾ ಹೋಗುವಂತಹದನ್ನ ನೋಡ್ತಾ ಹೋಗ್ತೀವಿ. ಸ್ಟೇಟ್ ಮೋಲ್ಡ್ಸ್ ಕ್ಯಾರೆಕ್ಟರ್, ಇಲ್ಲಿ ರಾಜ್ಯ ಅನ್ನೋಂಥದ್ದು ಚಾರಿತ್ರ್ಯ ನಿರ್ಮಾಣಕ್ಕೂ ರಾಜ್ಯದ ಅಗತ್ಯತೆಯನ್ನೇ ನಾವು ಪಕ್ಕಕ್ಕೆ ಇಟ್ಬಿಟ್ಟು ರಾಜ್ಯ ಅನ್ನುವಂತಹದ್ದು ಒಂದು ವಿಲನ್ ಆಗಿ ಫೋಕಸ್ ಮಾಡುವಂತಹದ್ದು ಇವರ ಡ್ರಾಬ್ಯಾಕ್ ಆಗೋದನ್ನ ನೋಡ್ತೀವಿ. ಸೊ ಈ ಕಾರಣಕ್ಕೆ ಇದು ಅವನತಿ ಹೊಂದುತ್ತಾ ಹೋಗುತ್ತೆ, ಡಿಕ್ಲೈನ್ ಆಫ್ ಕ್ಲಾಸಿಕಲ್ ಲಿಬರಲಿಸಮ್. ಸೊ ಐಡಿಯಾಲಜಿಕಲ್ ಇಂಟಿಮೆಸಿ ವಿತ್ ಇಂಡಿವಿಜುವಲಿಸಮ್, ಇದೇನಾಗ್ತಾ ಹೋಗುತ್ತೆ ಅಂತಂದ್ರೆ ತಾತ್ವಿಕವಾಗಿ ವ್ಯಕ್ತಿವಾದಕ್ಕೆ ಅತಿ ಒತ್ತು ಕೊಡುವಂತಹದ್ದು ಇದರ ಒಂದು ಅವನತಿಗೆ ಕಾರಣ ಆಗುತ್ತೆ. ಆಂಟಿ ಕ್ಯಾಪಿಟಲಿಸ್ಟ್ ಟ್ರೆಂಡ್, ಅಂದ್ರೆ ಇದ್ರ ವಿರುದ್ಧ ಏನಾಗುತ್ತೆ, ಇದು ಬಂಡವಾಳಶಾಹಿಗೆ ಪೂರಕವಾಗಿದೆ ಅನ್ನುವಂತಹ ಕಾರಣಕ್ಕೋಸ್ಕರ ಇದ್ರ ವಿರುದ್ಧವಾಗಿರುವಂತಹ ಒಂದು ಬಂಡವಾಳಶಾಹಿ ವಿರೋಧಿ ಗುಂಪುಗಳು ಇದ್ರ ಜೊತೆಗೆ ಒಂದಾಗೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಇಟ್ ಈಸ್ ನೋ ಸಿಸ್ಟಮ್ಯಾಟಿಕ್ ಥಿಯರಿ ಅಂತ ಹೇಳ್ತಾ ಹೋಗ್ತಾರೆ, ಇದು ವ್ಯವಸ್ಥಿತವಾದಂತಹ ಒಂದು ಸಿದ್ಧಾಂತ ಅಲ್ಲ ಅನ್ನುವಂತಹದ್ದು ಇದರ ಡಿಕ್ಲೈನ್ಗೆ ಕಾರಣ ಆಗುತ್ತೆ. ದೆನ್ ರೈಸ್ ಆಫ್ ಸೋಷಿಯಲಿಸ್ಟ್ ಪಾರ್ಟೀಸ್, ಸಮಾಜವಾದದ ಪಕ್ಷಗಳ ಬೆಳವಣಿಗೆ, ಎಮರ್ಜೆನ್ಸಿ ಆಫ್ ದ ನ್ಯೂ ಲಿಬರಲಿಸಮ್. ಸೊ ಈ ಕಾರಣಕ್ಕೋಸ್ಕರ ಏನಾಗುತ್ತೆ ನಿಮ್ಗೆ ಅಂತಂದ್ರೆ ಲಿಬರಲಿಸಮ್ ಅನ್ನುವಂತಹದ್ದು ತನ್ನ ಒಂದು ಇದನ್ನ ಕಳ್ಕೊಳ್ತಾ ಹೋಗುತ್ತೆ, ಮಹತ್ವವನ್ನ ಕಳ್ಕೊಂಡು ಕ್ಲಾಸಿಕಲ್ ಲಿಬರಲಿಸಮಿನ ಅಡಿಯಲ್ಲೇ ಅನೇಕ ಬೇರೆ ತರದ ಒಂದು ಸಿದ್ಧಾಂತಗಳು ಅಸ್ತಿತ್ವಕ್ಕೆ, ಅಂದ್ರೆ ಇದರಲ್ಲೇ ನಿಮ್ಗೆ ನಿಯೋ ಇರ್ಬೋದು, ಇದರಲ್ಲೇ ನಿಮ್ಗೆ ಯುಟಿಲಿಟೇರಿಯನ್ ಥಿಯರಿ ಇರ್ಬೋದು, ಇವುಗಳು ಬರ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಆ ಸಿದ್ಧಾಂತಗಳನ್ನ ನೆಕ್ಸ್ಟ್ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.